ಎಲ್ಲ ಸಿಂಗಲ್ ಹುಡುಗರಿಗೆ ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ರಾಮಾನಂದ ಭಟ್ ಶಾಸ್ತ್ರಿ ಅವರು ನಮಗೆ ಒಂದು ಮಾಹಿತಿನ ಕಳಿಸಿದ್ದಾರೆ, ಪ್ರೊಫೈಲ್ನ ಮಾಹಿತಿ. ಸೊ ಇವರಿಗೆ ಈ ಒಂದು ಹುಡುಗಿಯ ಮಾಹಿತಿ ಬಂದಿದೆ ಅಂತೆ. ಹಾಗಾಗಿ ನಿಮ್ಮ ಚಾನಲ್ನ ಮೂಲಕ ಒಬ್ಬ ಹುಡುಗನ ಹುಡುಕಾಟ ಮಾಡಿಕೊಡಿ ಸರ್ ಅಂತ ಹೇಳಿದ್ದಾರೆ. ಮೇಘನಾ ಆರ್ ಅಂತ 23ರ ವಯಸ್ಸಿನವರು. ಇವರು ಪ್ರಸ್ತುತ ಕೊಳ್ಳೇಗಾಲದ ಚಾಮರಾಜನಗರದಲ್ಲಿ ವಾಸವಾಗಿರ್ತಕ್ಕಂಥದ್ದು. ಸೊ ಕೊಳ್ಳೇಗಾಲ ಅಂತಂದರೆ ಮಾಟ ಮಂತ್ರ ಮಾಡಿಸುವಂಥ ಒಂದು ಪ್ಲೇಸು ನಿಮಗೆ ಗೊತ್ತೇ ಇದೆ. ಅಲ್ಲಿ ವಾಸವಾಗಿರ್ತಕ್ಕಂತಹ ಈಕೆ ಮೇಘನಾ. ರಾಶಿ ಬಂದು ಧನು ರಾಶಿ. ನಕ್ಷತ್ರ ಬಂದ್ಬಿಟ್ಟು ಪೂರ್ವಾಷಾಢ ನಕ್ಷತ್ರ. ಉದ್ಯೋಗ ಬಂದ್ಬಿಟ್ಟು ಜೇನು ಉತ್ಪಾದಕರ ಒಂದು ಸಂಘದಲ್ಲಿ ಒಬ್ಬ ಸಿಬ್ಬಂದಿಯಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಆ ಕಡೆ ಎಲ್ಲ ಗಿಡಗಳು ಅಂತ ಜಾಸ್ತಿ ಕಾಡಲ್ವಾ, ಸೊ ಗಿಡ ಮರ ಅಂತ ಜಾಸ್ತಿ. ಹಾಗಾಗಿ ಒಂದು ಸಂಘ ಸ್ಥಾಪನೆ ಮಾಡಿದ್ದಾರೆ, ಜೇನು ಉತ್ಪಾದಕರ ಸಂಘ ಅಂತ. ಆ ಒಂದು ಸಂಘದಿಂದ ಒಂದು 5,000ದಿಂದ 10,000 ರೂಪಾಯಿ ಏನೋ ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ಬಟ್ ತಕ್ಕ ಮಟ್ಟಿಗೆ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಈ ಒಂದು ಮೇಘನಾ ಅವರು ಒಂದು ಪ್ರಕೃತಿ ಪ್ರಿಯ ಸ್ನೇಹಿತರೆ. ಅಂದರೆ ಸ್ವಲ್ಪ ಸುತ್ತಾಡೋದು, ಎಲ್ಲಾದರೂ ಹೋಗೋದು ಅಂದರೆ ಪಂಚಪ್ರಾಣ. ಮಿತವಾಗಿ ಮಾತಾಡ್ತಾರೆ, ಎಷ್ಟು ಅವಶ್ಯಕತೆ ಇದೋ ಅಷ್ಟೇ ಮಾತಾಡ್ತಾರೆ, ಹೆಚ್ಚಿಗೆ ಮಾತಾಡಲ್ಲ. ಸರಳ ಜೀವನ ಇಷ್ಟಪಡುವಂಥ ಒಬ್ಬ ಹುಡುಗಿ ಆಗಿದ್ದಾರೆ. ಆ್ಯಂಡ್ ತಂದೆಯವರು ಪ್ರಸ್ತುತ ಜೇನು ಸಾಗಾಣಿಕೆಯ ಕೇಂದ್ರದಲ್ಲಿ ಅವರು ಕೂಡ ಕೆಲಸ. ತಾಯಿಯವರು ಗೃಹಿಣಿ. ಅಣ್ಣ ಒಬ್ಬ ಇದ್ದಾನೆ, ಅವನು ಸರ್ಕಾರಿ ಒಂದು ನೌಕರಿಯ ಪ್ರಯತ್ನ ಮಾಡ್ತಾ ಇದ್ದಾನೆ. ಅಂದರೆ ಕಾಂಪಿಟೇಟಿವ್ ಫೀಲ್ಡ್ನಲ್ಲಿ ಓದ್ತಾ ಇದ್ದಾನೆ, ಬಟ್ ಇನ್ನೂ ಕೂಡ ಕೆಲಸ ಸಿಕ್ಕಿಲ್ಲ ಅಂತ ಮೇಘನಾ ಅವ್ರು ಹೇಳಿರೋದು. ಇದು ಅವರ ಫ್ಯಾಮಿಲಿ ಇನ್ಫಾರ್ಮೇಷನ್ ಮತ್ತು ರಾಶಿ, ನಕ್ಷತ್ರ, ಉದ್ಯೋಗ, ಊರು, ಸ್ಥಳ ಎಲ್ಲ ಕೂಡ ಹೇಳಿದ್ದಾನೆ. ಇವಾಗ ಹುಡುಗ ಬೇಕಾಗಿರೋದು ಯಾವ ರೀತಿ ಅಂತಂದರೆ, 1ನೇ ಪಾಯಿಂಟಲ್ಲಿ ಬಂದು ನೆಲದ ಗುಣ ಇರುವಂತಹ ಗರ್ವವಿಲ್ಲದ ಹುಡುಗ ಆಗಿರಬೇಕು. ನೆಲಕ್ಕೆ ಅಂಟಿದ ಸ್ವಭಾವ, ಗಂಡತಿಯ ಜೊತೆಗೆ ಹಳ್ಳಿಯ ಜೀವನದಲ್ಲಿ ಸಣ್ಣ ಪುಟ್ಟ ಸಂತೋಷ ಹಂಚಿಕೊಳ್ಳುವಂಥ ಒಬ್ಬ ಹುಡುಗ ಆಗಿರಬೇಕು. ಅಫ್ಕೋರ್ಸ್ ಮೊದಲೇ ಹೇಳಿದೆ ಅಂದರೆ ಅವರು ಪ್ರಸ್ತುತ ಒಂದು ನೇಚರ್ಗಳನ್ನು ಇಷ್ಟಪಡುವಂಥ ಒಬ್ಬ ಹುಡುಗಿ. ಅಂದರೆ ಪ್ರಸ್ತುತ ಒಂದು ಹೊಲ ಗದ್ದೆ ಗಿಡ ಮರ ಅಂತ ಈ ರೀತಿ ಒಂದು ಪ್ರಾಕೃತಿಕ ವಲಯಗಳಿಗೆ ಹೆಚ್ಚಿನ ಒತ್ತು ಕೊಡ್ತಕ್ಕಂಥ ಹುಡುಗಿಯವಳು. ಅದಕ್ಕೋಸ್ಕರನೇ ಏನು ಮಾಡ್ತಾ ಇದ್ದಾರೆ, ಸ್ವತಃ ಪ್ರಸ್ತುತ ಒಬ್ಬ ಒಳ್ಳೆಯ ಹಳ್ಳಿ ಜೀವನದಲ್ಲಿ ವಾಸವಾಗಿರ್ತಕ್ಕಂಥ ಹುಡುಗ ನನಗೆ ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ. ಆ್ಯಂಡ್ ಹೆಂಡತಿ ಜೊತೆ ಹಳ್ಳಿಯ ಒಂದು ಸಣ್ಣ ಪುಟ್ಟ ಒಂದು ಸಂತೋಷಗಳನ್ನು ಹಂಚಿಕೊಳ್ಳುವವನಾಗಿರ್ಬೇಕಂತೆ. ಕಷ್ಟ ಬಂದರೂ ಕೂಡ ಜೊತೆ ನಿಲ್ಲುವಂಥ ಧೈರ್ಯ ನೀವು ನಂಗೆ ಕೊಡಬೇಕಂತ. ಅಂದರೆ ಕಷ್ಟ ಅಂದರೆ ಇವಾಗ ನೋಡಿ, ರೈತಗಾರಿಕೆ ಜೀವನದಲ್ಲಿ ಕಷ್ಟ, ಒಂದು ಸಲ ಲಾಭ, ಒಂದು ಸಲ ಒಂದು ನಷ್ಟ ಬರುತ್ತೆ. ಅದಕ್ಕೆಲ್ಲನೂ ಕೂಡ ಮುಂಬೆಟ್ಟಿಕೊಂಡು ಇರಬೇಕು ಅಂತ ಹೇಳಿದ್ದಾರೆ. ಕಷ್ಟ ಬಂದರೂ ಕೂಡ ಜೊತೆಗೆ ನಿಲ್ಲಬೇಕು. ಆ್ಯಂಡ್ ನಿನ್ನ ವಯಸ್ಸಿನ ಅಂತರ 1ರಿಂದ 4 ವರ್ಷಗಳ ಕಾಲ ಆಗಿದ್ದರೂ ಕೂಡ ಪರವಾಗಿಲ್ಲ, ಬಟ್ ಸ್ನೇಹ ಭಾವ ಗಟ್ಟಿಯಾಗಿರೋಣ ಅಂತ ಹೇಳಿದ್ದಾರೆ, ಪ್ರೀತಿಯಿಂದ ಸ್ನೇಹದಿಂದ. ಸೊ ಅಫ್ಕೋರ್ಸ್ ಇದರಿಂದ ನಾವಿಬ್ಬರು ಗಟ್ಟಿಯಾಗಿದ್ದರೆ ಯಾವ ವಯಸ್ಸು ಕೂಡ ಏನೂ ಮಾಡೋಕ್ಕಾಗಲ್ಲ ಅಂತ ಅವರ ಮೈಂಡ್ ಸೆಟ್ಟಲ್ಲಿ ಇದೆ. ಆ್ಯಂಡ್ ಕೆಟ್ಟ ಚಟವಿಲ್ಲದಂತಹ ಶುದ್ಧ ಜೀವನ ಶೈಲಿ. ಸೊ ನಿಮ್ಮ ಆರೋಗ್ಯ ಶೈಲಿ ಯಾವ ರೀತಿ ಇರಬೇಕು ಅಂದರೆ, ಇನ್ನೂ ಕೂಡ ಎನರ್ಜಿ ಯಂಗ್ ಆಗಿರ್ತಕ್ಕಂಥ ಲುಕ್ಕಲ್ಲಿ ಇರಬೇಕು, ನೀವು ವಯಸ್ಸಾಗಿರೋ ಥರ ಕಾಣಿಸ್ಬಾರ್ದು ಅಂತ ಹೇಳಿದ್ದಾರೆ. ಕೆಟ್ಟ ಚಟಗಳಿಲ್ಲದ ಶುದ್ಧ ಜೀವನ ಶೈಲಿಯಲ್ಲಿರ್ತಕ್ಕಂಥ ಹುಡುಗ ಆಗಿದ್ದರೆ ನಾನು ಅವ್ರಿಗೆ ಒಪ್ಪಿಕೊಳ್ತೇನೆ, ಮದುವೆ ಆಗಲು 80% ಓಕೆ, ಇನ್ನೂ 20% ಡೈರೆಕ್ಟಾಗಿ ನೋಡಿ ಡಿಸೈಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ 80% ಅವರು ಒಪ್ಪಿಕೊಳ್ಳಲು ನೀವೇನು ಮಾಡಬೇಕು, ನೀವು ಬ್ರೋಕರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಂತ ಕಳಿಸಿದ್ದೆ ನೋಡಿ, ಅಲ್ಲಿ Gmail ID ಕೊಟ್ಟಿದ್ದೇನೆ ಬ್ರೋಕರ್ ಅವರಿದ್ದು. ಸ್ವತಃ ಅವರಿಗೆ ಮೆಸೇಜ್ ಮಾಡಿ ಇವಾಗ ನಿಮ್ಮ ಡೀಟೇಲ್ಸ್ಗಳನ್ನು ಕಳಿಸಿಕೊಡಿ. ಅವರು ಏನು ಹೇಳ್ತಾರೋ ಅದರ ಪ್ರಕಾರ ನಡೆದುಕೊಂಡು ಹೋಗಿ. ಆ್ಯಂಡ್ ಅದೇ ರೀತಿಯಾಗಿ ಇವರಿಗೆ ಇರ್ತಕ್ಕಂತಹ ಹುಡುಗ ಕ್ವಾಲಿಫಿಕೇಷನಲ್ಲಿ ನಂಬರ್ 1 ಇದ್ದಾನೆ. ಬಟ್ ಇವರನ್ನ ಮದುವೆ ಆದರೆ ಇವರಿಗೆ ಏನು ಕೊಡ್ತಾರೆ ಸ್ನೇಹಿತರೆ, ರೈತಗಾರಿಕೆ ಒಂದು ಜೀವನ ಮತ್ತು ಜೇನು ಉತ್ಪಾದಕರ ಒಂದು ಸಂಘದಿಂದ ಇವರಿಗೆ ಸುತ್ತಾಡೋದಕ್ಕೆ ಅಂತ ಒಂದು ಗಾಡಿಯನ್ನು ಕೊಡ್ತಾರೆ. ಅದು ಮಾರುತಿ ಬ್ರಿಜ್ಜಾ ಗಾಡಿ ಮಾಡಲು. ಸೊ ಈ ಒಂದು ಕಾರು ಅವರಿಗೆ 2022ನೇ ಒಂದು ಇಶ್ವಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಯಾಕಂದರೆ ಒಂದು ಸಂಘದ ಅಧ್ಯಕ್ಷೆ ಅವಳು, ಹಾಗಾಗಿ ಈ ಒಂದು ಗಾಡಿನ ಸ್ವತಃ ಅವರಿಗೆ ಕೊಟ್ಟಿದ್ದಾರೆ. ಇವಾಗ ಈ ಒಂದು ಇಂಜಿನ್ ಬಂದು 1462 cc ಇರ್ತಕ್ಕಂಥ ಗಾಡಿಯನ್ನು ಪ್ರಸ್ತುತ ನನ್ನ ಗಂಡನಿಗೆ ಟ್ರಾನ್ಸ್ಫರ್ ಮಾಡ್ತೇನೆ, ನನ್ನನ್ನು ಮದುವೆ ಆಗುವಂಥವನಿಗೆ ಅಂತ ಹೇಳಿದ್ದಾರೆ. ಯಾಕೆ? ಸೊ ಯಾಕಂದರೆ ಇವಾಗ ಹೆಂಡತಿಯಲ್ಲಿ ಏನೆಲ್ಲ ಇರುತ್ತೋ ಅದೆಲ್ಲನೂ ಕೂಡ ಗಂಡನಿಗೆ ಬಂದಿರತಕ್ಕಂಥ ಲಾಭಗಳೇ ಸರಿ ಅಲ್ವಾ. ಸ್ವತಃ ಇವಾಗ ಇವರೇ ಆಗಿರಲಿ ನೀವೇ ಆಗಿರಲಿ, ಗಂಡ ಇವು ಸಮವಾಗಿ ಹೋಗಿದ್ರೇ ಸಾಂಸಾರಿಕ ಜೀವನ. ಅದಕ್ಕೋಸ್ಕರನೇ ಪ್ರಸ್ತುತ ಅವರು ಹೇಳಿರೋದು ನೋಡಿ. ಆ್ಯಂಡ್ ಈ ಒಂದು ಗಾಡಿಯ ಟಾಪ್ ಸ್ಪೀಡು ನೋಡೋದಾದರೆ 165ರ ಒಂದು ಟಾಪ್ ಸ್ಪೀಡ್ ಮತ್ತು ಮೈಲೇಜಿಂಗ್ ಬಂದರೆ 19ರಿಂದ 20ರ ಒಂದು ಮೈಲೇಜಿಂಗ್ ಮತ್ತು ಒಳ್ಳೆಯ ಒಂದು ರಿಜಿಬಿಲಿಟಿ ಇಂಜಿನ್ ಇದೆ. ಲೋ ಮೇಂಟೆನೆನ್ಸ್ ಇರ್ತಕ್ಕಂತಂದರೆ ದುಡ್ಡೇ ಖರ್ಚಾಗಲ್ಲ, ಹೆಚ್ಚಿಗೆ ಡ್ಯಾಮೇಜ್ ಆಗಲ್ಲ. ಇದು ಅಷ್ಟೊಂದು ಸೇಫ್ಟಿ ಆಗಿರ್ತಕ್ಕಂಥ ಕಾರು ಮಾರುತಿ ಬ್ರಿಜ್ಜಾ ಕಾರು.
ಇದೊಂದು ಆಟೋಮೆಟಿಕ್ ಆ್ಯಂಡ್ ಮ್ಯಾನ್ಯಲ್ ಆಗಿರ್ತಕ್ಕಂಥ ಸಿಸ್ಟಮು ಮತ್ತು ಟಚ್ ಸ್ಕ್ರೀನ್ ಇದೆ. ಒಳಗಡೆ ಟಾಪ್ ಮಾಡೆಲ್ ಕೂಡ ಚೆನ್ನಾಗಿದೆ. ಒಳಗಿನ ಭಾಗದ್ದು ಯಾವ ರೀತಿ ಅಂತ ತೋರಿಸ್ತೀನಿ. ಹೊರಗಿನ ಒಂದು ಇಂಟೀರಿಯಲ್ಗಳನ್ನು ನೋಡ್ಕೊಂಡು ಬಿಡಿ. ಸೊ ಹೊರಗಿನ ಪ್ರತಿಯೊಂದು ಭಾಗಗಳು ನಿಮಗೆ ಇಷ್ಟ ಆಯಿತಾ? ಇವಾಗ ಒಳಗಡೆ ಹೆಂಗಿರ್ಬೋದು ಅಂತ ಕ್ಯೂರಿಯಾಸಿಟಿ ಆಗ್ತಾ ಇದೆಯಾ? ಬನ್ನಿ ಸ್ನೇಹಿತರೆ, ಒಳಗಿನ ಭಾಗದ ಇಂಟೀರಿಯಲ್ಗಳನ್ನ ಈ ರೀತಿ ಇರ್ತಕ್ಕಂಥದ್ದು. ಹೊರಗಡೆ ಯಾವ ರೀತಿ ಇದೆ, ಬೂದು ಬಣ್ಣದ ಒಂದು ಕಲರ್. ಒಳಗಡೆ ಈ ನೋಡಿ ಫರ್ನಿಚರ್ ರೀತಿಯಲ್ಲಿ ಒಂದು ಹೈಜೆನಿಕ್ ಆಗಿ ಎಷ್ಟೊಂದು ಕ್ಲೀನಿಂಗಲ್ಲಿ ಇಟ್ಕೊಂಡಿದ್ದಾರೆ ಗಾಡಿಯನ್ನು. ಯಾಕಂದರೆ ಲೇಡೀಸ್ ಸ್ವಾಮಿ ಮೊದಲೇ ಕ್ಲೀನೆಸ್ಗೆ ನಂಬರ್ 1 ಅವರು, ಹಾಗಾಗಿ ಸಖತ್ತಾಗಿ ಇಟ್ಟಿದ್ದಾರೆ. ಇದೊಂದು ಸ್ಟೇರಿಂಗ್ ನೋಡ್ತಿದ್ರೆ ಕಂಫರ್ಟಬಲ್ ಆಗಿರ್ತಕ್ಕಂಥ ಸ್ಟೇರಿಂಗ್. ಇದೊಂದು ಟಚ್ ಸ್ಕ್ರೀನು ಬಂದುಬಿಟ್ಟು 2.3 ಸೆಂಟಿಮೀಟರ್ನ ಒಂದು ಸೈಜಿನಲ್ಲಿ ಇದೆ ಸ್ಕ್ರೀನು. ಅಂದರೆ ಈ ಕಡೆ ಸ್ಪೀಡ್ ಲಿಮಿಟ್, ಈ ಕಡೆ TVS ಸ್ಪೇಸ್, ಮ್ಯಾಪು ಅಂತ ನೋಡೋದಕ್ಕೆ ಅಲೋ ಮಾಡಿದ್ದಾರೆ. ಮತ್ತು ಗೇರ್ ಸಿಸ್ಟಮ್ ಏನು ನೋಡ್ತಿದ್ದೀರಾ, ಬ್ಯಾಕ್ ಸೈಡ್ ಇರ್ತಕ್ಕಂತಹ ಒಂದು ಗೇರ್ ಸಿಸ್ಟಮ್ಮು. ಜೊತೆಗೆ ಇಲ್ಲಿ ಕಂಫರ್ಟಬಲ್ ಆಗಿರ್ತಕ್ಕಂಥ ಸೀಟು ಕೂಡ ನೋಡ್ತಾ ಇದ್ದಾರೆ ನೀವು. ಕಂಪ್ಯಾಕ್ಟ್ ಆಗಿದೆ ಮತ್ತು ವೆರಿ ಹೈಜೆನಿಕ್ ಆಗಿರ್ತಕ್ಕಂಥದ್ದು. ಐ ಥಿಂಕ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಕೂಡ ಅಂದ್ಕೊಳ್ತೇನೆ. ಯಾಕಂದರೆ ಇಷ್ಟ ಆಗಲೇಬೇಕು, ಫ್ರೀ ಬರ್ತಾ ಇದೆ ಅಲ್ವಾ, ಏನು ಕೊಟ್ಟರು ತೆಗೆದುಕೊಳ್ಳಲೇಬೇಕು. ಹಾಗಂತಂದ್ಬಿಟ್ಟು ಸಿಕ್ಕದು ತೆಗೆದುಕೊಳ್ಳೋದಕ್ಕೆ ಆಗಲ್ಲ. ಸ್ವತಃ ಒಂದು ಸಲ ಚೆಕ್ ಮಾಡಿ ನಿಮ್ಮನ್ನು ಮೀಟ್ ಮಾಡ್ತಾರೆ, ಅವಾಗ ಮಾತಾಡಿ, ಅವಾಗ ಏನಂತಾರೆ ನೋಡಿ, ಮಿಕ್ಕಿದ್ದು ಮುಂದುವರೆದು ಮಾತಾಡೋಣ ಅಂತ ಹೇಳ್ತಾ, ಬ್ರೋಕರ್ ಜೊತೆ ಚೆಂದಾಗಿ ಮಾತಾಡಿ. ಒಳ್ಳೆಯದಾಗಲಿ. ಈ ದಿನ ನಿಮಗೆ ಶುಭವಾಗಿರಲಿ. ನಮಸ್ತೆ, ಟೇಕ್ ಕೇರ್, ಬಾಯ್.